ಹಾಯ್ ಫ್ರೆಂಡ್ಸ್. ಚಿಕ್ಕ ಮೂಷಿಕ ಅಷ್ಟು ದೊಡ್ಡ ಗಣಪತಿಯ ವಾಹನ ಆಗಿದ್ದು ಹೇಗೆ ಅಂತ ಗೊತ್ತಾ? ಹೌದು, ಪ್ರತಿಯೊಬ್ಬ ದೇವರಿಗೂ ಒಂದೊಂದು ವಾಹನಗಳಿವೆ. ಅಂದರೆ ಶಿವನಿಗೆ ನಂದಿ, ಪಾರ್ವತಿಗೆ ಸಿಂಹ, ವಿಷ್ಣುವಿಗೆ ಗರುಡ, ಬ್ರಹ್ಮನಿಗೆ ಹಂಸ, ಸುಬ್ರಹ್ಮಣ್ಯನಿಗೆ ನವಿಲು, ಹಾಗೆಯೇ ಗಣೇಶನಿಗೆ ಇಲಿ. ಆದರೆ ಎಲ್ಲರಿಗೂ ಈ ಸಂದೇಹ ಇದ್ದೇ ಇರುತ್ತೆ, ಅಷ್ಟು ಚಿಕ್ಕ ಇಲಿ ಮೇಲೆ ಅಷ್ಟು ದೊಡ್ಡ ಗಣೇಶ ಹೇಗೆ ಸವಾರಿ ಮಾಡ್ತಾನೆ ಅಂತ. ಪುರಾಣಗಳ ಪ್ರಕಾರ ಕ್ರೌಂಚ ಅನ್ನೋ ಒಬ್ಬ ಸಂಗೀತಗಾರ ಎಲ್ಲ ದೇವತೆಗಳಿಗೂ ಸಂಗೀತಗಾರ ಆಗಿರ್ತಾನೆ ಅವನು. ಒಂದು ದಿನ ಕ್ರೌಂಚ ಗೊತ್ತಿಲ್ಲದೆ ಋಷಿ ವಾಮದೇವನ ಕಾಲನ್ನ ತುಣಿದ್ ಬಿಡ್ತಾನೆ. ಆಗ ವಾಮದೇವರು ಕೋಪಗೊಂಡು, ನೀನು ಭೂಮಿಗೆ ಹೋಗಿ ನೆಲ ಕೆರೆಯುವ ಇಲಿ ಆಗು ಅಂತ ಶಾಪ ಕೊಡ್ತಾರೆ. ಶಾಪಗ್ರಸ್ತನಾದ ಕ್ರೌಂಚ ಇಲಿಯ ರೂಪ ತಾಳಿ ಋಷಿ ಪರಾಶುರವರ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮದಲ್ಲಿ ಎಲ್ಲ ವಸ್ತುಗಳನ್ನೆಲ್ಲ ಕಚ್ಚಿ ಹಾಳು ಮಾಡಿ ತೊಂದರೆ ಕೊಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಗಣೇಶ ಆಶ್ರಮದ ಕಡೆ ಬರ್ತಾನೆ. ಇಲಿಯ ಕಾಟದಿಂದ ಬೇಸತ್ತಿದ್ದ ಋಷಿಗಳು ಗಣೇಶನಿಗೆ ಆ ಇಲಿಯಿಂದ ಮುಕ್ತಿ ಕೊಡುವಂತೆ ಮನವಿ ಮಾಡ್ಕೋತಾರೆ. ಆಗ ಗಣೇಶ ತನ್ನ ಪಾಶದಿಂದ ಆ ಇಲಿಯನ್ನು ಕಟ್ಟಿ ಹಾಕಿ ಅದರ ಮೇಲೆ ಕೂತ್ಕೋತಾನೆ. ಆಗ ಆ ಇಲಿ ಗಣೇಶನ ಭಾರ ತಡೆಯಲಾಗದೆ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡಾಗ ಗಣೇಶ ಕ್ಷಮಿಸಿ ಇಲಿಯನ್ನು ತನ್ನ ವಾಹನವನ್ನಾಗಿ ಮಾಡ್ಕೊಳ್ತಾನೆ.